ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ನಿನ್ನೆ ಎಪಿಸೋಡು ಕಂಪ್ಲೀಟಾಗಿ ರಿವ್ಯೂ ಮಾಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ನೋಡಿ ಅಂತ ಹೇಳ್ತಾ, ನೀವು ಯಾವ ಊರಿಂದ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಸಬ್ಸ್ಕ್ರೈಬರ್ಸು ವ್ಯೂವರ್ಸು ಎಲ್ಲೆಲ್ಲಿಂದ ವೀಡಿಯೋಗಳು ನೋಡ್ತಾ ಇರೋ ಒಂದು ಕುತೂಹಲ ನಮಗೆ. ಆ್ಯಂಡ್ ಗಾಯ್ಸ್, ಬನ್ನಿ ಇವಾಗ ರಿವ್ಯೂ ಮಾಡ್ಕೊಳ್ಳೋಣ ನಿನ್ನೆ ಎಪಿಸೋಡು. ಸೊ ಗೈಸ್, ನಿನ್ನೆ ಎಪಿಸೋಡ್ ಸ್ಟಾರ್ಟ್ ಆಗಿದ್ದು ಬಂದು ಮಾರ್ನಿಂಗ್ ಆಗುತ್ತೆ. ಮಾರ್ನಿಂಗ್ ಆದಮೇಲೆ ಒಂದು ಸ್ವಲ್ಪ ತ್ರಿವಿಕ್ರಮ್ ಅವರು ಮತ್ತು ರಜತ್ ಅವರು ಕುತ್ಕೊಂಡು ಒಂದು ಮಾತಾಡ್ತಿರ್ತಾರೆ. ಏನು ವಿಷಯ ಮಾತಾಡ್ತಾರೆ ಅಂತಂದರೆ, ಉಗ್ರ ಮಂಜು ಅವರು ಏನು ಒಂದು ಸಣ್ಣ ಮ್ಯಾಟ್ರ್, ನಾನು ಏನು ಪ್ರಾಣ ಪಕ್ಷಿ ಯಾರೋಗ್ಬಿಡುತ್ತೆ ಅಂತ ಆ ಮ್ಯಾಟ್ರ್ ಇಟ್ಕೊಂಡು ಅಷ್ಟೆಲ್ಲ ಹೈಲೈಟ್ ಮಾಡಿದ್ರಲ್ಲ, ಅವರು ಐಶ್ವರ್ಯ ಅವ್ರಿಗೆ ಈ ಬೆನ್ನು ಚುಚ್ಚೋ ಟಾಸ್ಕಲ್ಲಿ ಆ ಟೈಮಲ್ಲಿ ಐಶ್ವರ್ಯ ಅವ್ರಿಗೆ ಕುಗ್ಗಿಸ್ತಾರೆ ಅಂತ ಅಂದ್ಬಿಟ್ಟು ನೇಣಾಕೊಂತೀರ ಅಂತಂದರೆ ಹೋಗಿ ನೇಣಾಕೊಡಿ ಅಂತೆಲ್ಲ ಹೇಳಿರ್ತಾರಲ್ವಾ. ಅದು ಯಾಕೆ ಮತ್ತೆ ಅವ್ರಿಗೆ ಫ್ಯಾಮಿಲಿ ಇರಲ್ವ ಆ ಟೈಮಲ್ಲಿ, ಅವ್ರ ಫ್ಯಾಮಿಲಿಗಳು ನೋಡ್ತಾರಲ್ವ ಆ ಪದಗಳು ಯೂಸ್ ಮಾಡಿದಾಗ. ಅದೇ ಇವಾಗ ಮಾತ್ರ ಸಡನ್ ಆಗಿ ಫ್ಯಾಮಿಲಿ ಅಂತ ಬಂದ್ಬಿಡ್ತು ಅಂತ ಅದು ಹೋದ ವಾರ ಆಯ್ತಲ್ಲ, ಮರ್ತ್ಕೊಂಡ್ಬಿಟ್ಟಿರ್ತಾರೆ ಎಲ್ಲರೂ ಅಂದ್ಬಿಟ್ಟು ಅವ್ರ ಇವ್ರಿಗೆ ಹೆಂಗೆ ಬೇಕೋ ಹಂಗೆ ಹೈಲೈಟ್ ಪಾಯಿಂಟ್ಸ್ಗಳನ್ನ ಸಣ್ಣ ಮಿಸ್ಟೇಕ್ ಸಿಕ್ತು ಅಂದರೆ ಹೈಲೈಟ್ ಮಾಡಿ ತೋರಿಸೋ ಥರ ಹೇಳ್ತಾರೆ ರಜತ್ ಅವ್ರು ಆ್ಯಕ್ಚುಲಿ ಇಲ್ಲಿ. ಸೊ ಅದನ್ನು ತ್ರಿವಿಕ್ರಮ್ ಅವ್ರು ಕೇಳ್ತಾರೆ, ಹೇಳು ನೀನು ಏನೋ ಒಂದು ಅಂತ ಹೇಳು ಅಂತಂದ್ರೆ, ತ್ರಿವಿಕ್ರಮ್ ಅವ್ರು ಎಂಥ ಸ್ಮಾರ್ಟ್ ಗೇಮ್ ಮಾಡಿದ್ರು ಅಂತಂದ್ರೆ ನಕ್ಬಿಟ್ರು. ಅವ್ರು ತಪ್ಪು ಅಂತಲೂ ಹೇಳ್ತಾರೆ, ಸರಿ ಅಂತಲೂ ಹೇಳ್ತಾರಲ್ಲ. ಸೊ ಇದಾದ್ಮೇಲೆ ನೆಕ್ಸ್ಟ್ ಗೌತಮಿ ಮತ್ತು ಉಗ್ರ ಮಂಜು ಅವ್ರದ್ದು ಒಂದು ಕಾನ್ವರ್ಸೇಷನ್ ನಡೆಯುತ್ತೆ. ಸೊ ಏನು ಕಾನ್ವರ್ಸೇಷನ್ ಅಂತಂದರೆ, ನಿಮ್ಗೆ ಗೊತ್ತಿರೋ ಹಾಗೆ ತುಂಬ ಇರಿಟೇಟ್ ಮಾಡ್ತಾ ಇದ್ದೀರಾ ನೀವು, ನನಗೆ ಈ ಸ್ನೇಹ ವರವೋ ಶಾಪೋ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂತಂದರೆ ನೀವು ತಪ್ಪನ ಬಂದಾಗ ಎಲ್ಲರ ಮುಂದೆ ಹೇಳ್ತೀರಾ, ಸರಿ ಇದ್ದಾಗ ಮಾತ್ರ ಏನು ಮಾತಾಡಲ್ಲ ನೀವು. ಸೊ ಅದನ್ನೇ ಇಟ್ಕೊಂಡು ನಾಮಿನೇಷನ್ಸ್ ರೀಸನ್ಸ್ ಕೊಡ್ತಾರೆ ಅವರು, ನನಗೆ ನಿಮ್ಮ ಕಂಟೆಂಟ್ ಇಷ್ಟ ಆಗ್ತಾಯಿಲ್ಲ ಅದು ಇದು ಅಂತೆಲ್ಲ ಹೇಳ್ತಾ ಇರ್ತಾರೆ. ಆ್ಯಂಡ್ ಗೈಸ್, ಇದಾದಮೇಲೆ ಹನುಮಂತು ಮತ್ತು ಧನರಾಜ್ ಅವರು ಲಾನ್ ಏರಿಯಾದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಏನಂತಂದರೆ, ಲೈಕ್ ಚೈತ್ರ ಕುಂದಾಪುರ ಅವರು ಉಸ್ತುವಾರಿ ಬಗ್ಗೆ ಮಾತಾಡ್ತಾ ಇರ್ತಾರೆ. ಚೈತ್ರ ಕುಂದಾಪುರ ಅಂತ ಹೇಳೋ ಬದಲು ಚೈತ್ರ ಉಸ್ತುವಾರಿ ಅಂತ ನೇಮ್ ಬೇಡ ಅಂತ ಹೇಳ್ಬಿಟ್ಟು ಮಾತಾಡ್ಕೊತಾ ಇರ್ತಾರೆ. ಇನ್ ಬಿಟ್ವೀನ್ ಒಂದು ಮಾತಾಡ್ತಾರೆ, ಏನಂತಂದರೆ ಉಸ್ತುವಾರಿದಲ್ಲಿ ಇವರು ಫಸ್ಟ್ ಟಾಸ್ಕ್ ಏನು ರಜತ್ ಅವರು ಲೈಕ್ ಗೇಮ್ ಆಡ್ಬೇಕಾದ್ರೆ ಯಾರು ಮಾತಾಡೋಂಗಿಲ್ಲ ಅಂತ ರೂಲ್ಸ್ ಹಾಕಿದ್ರು ಗೇಮ್ ಸ್ಟಾರ್ಟ್ ಮುಂಚೆನೇ. ಸೊ ಆ ರೂಲ್ಸ್ನ ಇವರು ಥರ್ಡ್ ಗೇಮ್ಗೆ ಅಪ್ಲೈ ಮಾಡ್ತಾ ಇದ್ದಾರೆ ಇಲ್ಲಿ ಚೈತ್ರ ಕುಂದಾಪುರ ಅವರು. ಅದು ಇನ್ ಬಿಟ್ವೀನ್ ಗೇಮ್ ಆಡ್ಬೇಕಾರೆ ಇವರು ಗೇಮ್ ಸ್ಟಾರ್ಟ್ ಆಗಿಂತ ಮುಂಚೆನೇ ಯಾರು ಮಾತಾಡೋಂಗಿಲ್ಲ, ಯಾರು ಮಾತಾಡಿದ್ರೆ ಫೌಲ್ ಕೊಡ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಚೈತ್ರ ಕುಂದಾಪುರ ಅವರು ಒಪ್ಕೋಬೋದಿತ್ತು. ಇವ್ರು ಗೇಮ್ ಮಿಡಲಲ್ಲಿ ಅದು ಏನೋ ಜಿದ್ದಿಗೋಸ್ಕರ ಅವರು ಹೇಳ್ತಾ ಇರೋದು. ಅವರು ನಾನು ಹೇಳಿದ ತಕ್ಷಣ ಸುಮ್ಮನಾಗಬೇಕಿತ್ತು, ಸುಮ್ಮನಾಗಲಿಲ್ಲ, ಅದಕ್ಕೋಸ್ಕರ ನಾನು ಏನೋ ಫೌಲ್ ಕೊಟ್ಟೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಆ್ಯಕ್ಚುಲಿ ಚೈತ್ರ ಕುಂದಾಪುರ ಮೊದಲೇ ಹೇಳ್ಬಿಟ್ಟಿದ್ದಾರೆ ಫೌಲ್ ಕೊಡ್ತೀನಿ ನಾನು ಮಾತಾಡಿದ್ರೆ ಅಂತ, ಸರಿ ಹೋಗ್ತಿತ್ತು. ಸೊ ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಸೊ ಇಷ್ಟೆಲ್ಲ ಆಗುತ್ತೆ. ಇದಾದ್ಮೇಲೆ ಅದು ರಜತ್ ಅವ್ರು ಕೇಳಿಸ್ಕೊಂಡು ಬಂದು ಹೇಳ್ತಾರೆ, ನೀನು ಸಖತ್ತಾಗಿ ಮಾಡಿದ್ದೀವಿ ಮೇಡಮ್, ನನ್ನ ಕನ್ಸಲ್ಲೆಲ್ಲ ಬಂದಿತ್ತು ಅದು ಇದು ಅಂತೆಲ್ಲ ಹೇಳ್ಕೊಂಡು ಸ್ವಲ್ಪ ಮಾತಾಡ್ತಾರೆ. ಆಮೇಲೆ ಅವರು ಹೇಳಕ್ಕೆ ಹೋಗ್ತಾ ರೀಸನ್ಸ್ ಏನು ಅಂತ. ಬಟ್ ಇಲ್ಲಿ ಚೈತ್ರ ಕುಂದಾಪುರ ಅವ್ರು ತಪ್ಪಿರೋದೆ ಅಂತ ಅವ್ರು ಯಾರು ತಪ್ಪೊಪ್ಕೊಳಕ್ಕೆ ರೆಡಿ ಇಲ್ಲ. ಇವನ್ ಚೈತ್ರ ಕುಂದಾಪುರ ಅಂತಲ್ಲ, ಯಾರು ಕೂಡ ಮನೆಯಲ್ಲಿ ತಪ್ಪು ಮಾಡಿದ್ರೆ ತಪ್ಪೊಪ್ಕೊಳಕ್ಕೆ ರೆಡಿ ಇಲ್ಲ. ಅವ್ರನ್ನ ಡಿಫೆಂಡ್ ಅವ್ರು ಮಾಡ್ಕೊತಾರೆ. ಸೊ ಅದು ಮಾಡ್ಕೊಂಡ್ರು ಅಂತಾನೆ ಹೇಳ್ಬೋದು ಇಲ್ಲಿ. ಸೊ ಈ ಮಧ್ಯದಲ್ಲಿ ಆಕ್ಚುಲಿ ತ್ರಿವಿಕ್ರಮ್ ಮತ್ತು ಭವ್ಯ ಅವ್ರ ಮಧ್ಯೆ ಏನೋ ಒಂದು ಸ್ವಲ್ಪ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಅವ್ರು ಏನೋ ಒಂದು ಮ್ಯಾಟ್ರಿಗೆ, ಐ ಮೀನ್ ಉಸ್ತುವಾರಿಗೋ ಇಲ್ಲ ಅಂದರೆ ಗೇಮ್ ಆಡೋದಕ್ಕೋ ಏನೋ ಹೇಳ್ಬೇಕಾದ್ರೆ ನೀ ಲೂಸ್ ಥರ ಮಾತಾಡಬೇಡ ಅಂತ ಇವ್ರು ಅವ್ರಿಗೆ ಫುಲ್ ಕೋಪ ಮಾಡ್ಕೊಂಡು ಹೇಳಿರ್ತಾರೆ ಆ್ಯಕ್ಚುಲಿ. ಸೊ ಅದು ಎಲ್ಲೋ ಒಂದು ಕಡೆ ಕಾನ್ವರ್ಸೇಷನ್ ಮತ್ತೆ ಕಟ್ ಮಾಡಿರ್ತಾರೆ ಆ್ಯಕ್ಚುಲಿ. ಬಿಗ್ ಬಾಸ್ ಎಡಿಟ್ ಮಾಡಿರ್ತಾರೆ, ಕಂಪ್ಲೀಟಾಗಿ ಏನು ಅಂತ ಗೊತ್ತಿರಲ್ಲ. ಬಟ್ ಅಂದರೆ ಇವ್ರು ರೇಗಿಸ್ತಾ ಇರ್ತಾರೆ ಆ್ಯಕ್ಚುಲಿ. ಸೊ ಅದಾದ್ಮೇಲೆ ಸೀರೆ ಉಡ್ಕೊಂಡು ಬಂದಿರ್ತಾರೆ. ಸೀರೆ ಉಡ್ಕೊಂಡು ಬಂದಿರ್ಬೇಕಾದ್ರೆ ಇವ್ರು ಅದನ್ನು ರೇಗಿಸ್ತಾ ಇರ್ತಾರೆ. ಆ ಗ್ಯಾಪಲ್ಲಿ ರಜತ್ ಅವರು ಮತ್ತು ಐಶ್ವರ್ಯ ಅವರು ಇನ್ನೊಂದು ಕಾನ್ವರ್ಸೇಷನ್ ತೋರಿಸ್ತಾರೆ. ಅವರ ಮ್ಯಾಮ್ ಅಂತ ಕರೆಯೋದು, ಮಾಮ್ ಅಂತ ಕರೆಯೋದು, ಸಾರಿ ಮ್ಯಾಮ್ ಅಲ್ಲ ಮಾಮ್ ಅಂತ ಕರೀತಾರೆ. ಮಾಮ್ ಅದು ಇದು ಚೈತ್ರ ಮಾಮ್, ಆಮೇಲೆ ಧನರಾಜ್ಗೆ ಏನೋ ಕುತ್ಕೆ ಮಾಮ್ ಅದು ಇದು ಅಂತೆಲ್ಲ ಹೇಳ್ತಾ ಇರ್ತಾರೆ. ಗೇಮ್ ಮಾಡಕ್ಕೆ ಮುಂಚೆ ಇವ್ರು ಪರ್ಮಿಷನ್ ತಗೊಂಡ್ಬಿಡೋಣ, ಅವ್ರ ಆಶೀರ್ವಾದ ತಗೊಂಡ್ಬಿಟ್ರೆ ಲೈಕ್ ಉಸ್ತುವಾರಿ ಸುಳ್ಳು ಹೇಳೋದನ್ನ ಸ್ವಲ್ಪ ಕಮ್ಮಿ ಮಾಡ್ತಾರೆ, ಹೆಂಗೂ ಸುಳ್ಳು ಹೇಳ್ತಾರೆ ಸ್ವಲ್ಪ ಕಮ್ಮಿ ಮಾಡ್ತಾರೆ ಅಂದ್ಬಿಟ್ಟು ಟೀಸ್ ಮಾಡ್ತಾ ಇದ್ರು ಇಲ್ಲಿ ಚೈತ್ರ ಕುಂದಾಪುರ ಅವ್ರಿಗೆ. ಈ ಮಧ್ಯದಲ್ಲಿ ಆ್ಯಕ್ಚುಲಿ ಇವ್ರದ್ದು ಕಾನ್ವರ್ಸೇಷನ್ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ರಜತ್ ಅವರು ಮತ್ತು ತ್ರಿವಿಕ್ರಮ್ ಅವ್ರು ಕೂತ್ಕೊಂಡು ಭವ್ಯಗೌಡವ್ರನ್ನ ರೇಗಿಸ್ತಾ ಇರ್ತಾರೆ. ಅಲ್ಲೂ ನಗ್ತಾ ಇರ್ತಲ್ಲ, ಅಲ್ಲೋಗಿ ಆ ಕಡೆ ತಿರ್ಕೊಂಡು ನಗ್ತಾ ಇರ್ತಾರೆ, ನನಗೆ ಗೊತ್ತು ಅದು ಇದು ಅಂತ ಹೇಳಿದ್ರೆ ಅವ್ರು ಆ್ಯಕ್ಚುಲಿ ನಗ್ತಾ ಇರ್ತಾರೆ. ಸುಮ್ಮನೆ ಈ ಕಡೆ ತಿರುಗಿ ಸೀರಿಯಸ್ ಮುಖ ಮಾಡ್ಕೊಂಡು ಮಾಡತ್ರ ಮಾಡ್ತಾರೆ. ಅವ್ರು ಅದನ್ನೇ ಹೇಳ್ತಾ ಇರ್ತಾರೆ, ಏನು ಗುರು ಈ ರೇಂಜ್ಗೆ ಅಂತ. ಸೊ ಗೈಸ್, ಇದಾದ್ಮೇಲೆ ನೆಕ್ಸ್ಟ್ 3ನೇ ಟಾಸ್ಕ್ ಬರುತ್ತೆ ಬಿಗ್ ಬಾಸ್ ಕಡೆಯಿಂದ. ಟಾಸ್ಕ್ ಏನಪ್ಪ ಅಂತಂದರೆ, ಕನ್ನಡ ಅಕ್ಷರಗಳಿರುತ್ತೆ, ಪಿಲ್ಲೋ ಮೇಲೆ ಅದು ಪ್ರಿಂಟ್ ಆಗಿರುತ್ತೆ. ಸೊ ಆ ಪ್ರಿಂಟೆಡ್ ಕರೆಕ್ಟಾಗಿ ತೊಗೊಂಡೋಗಿ 2 ಪ್ರೊಟೆಕ್ಷನ್ ಇರುತ್ತೆ. ಮೊದಲನೇ ಅವ್ರು ಎತ್ಕೊಂಡು ಹೋಗಿ ಹೇಗಾದರೂ ಮಾಡಿ ಇವ್ರಿಗೆ ಒಂದು ಲೈನ್ನ ದಾಟಿಸ್ಬೇಕಾಗಿರುತ್ತೆ. ಸೇಮ್ ಆ್ಯಡ್ ಇಸ್ ಇಟ್ ಇಸ್ ಲಾಸ್ಟ್ ಬಾಲಲ್ಲಿ ಏನು ಲೈಕ್ ಗೇಮ್ ಬಾಲ್ ಆಡೋದ್ರು ಗೊತ್ತಾ, ಆ ರೀತಿಯೇ ಇದು ಕೂಡ ಇರುತ್ತೆ. ಸೊ ಇದು ಮೊದಲನೇ ರೌಂಡಲ್ಲಿ ಭವ್ಯಗೌಡ ಅವರು ಮತ್ತು ಗೌತಮಿ ಅವರು ಒಂದು ಕಡೆ ಒಂದು ತಂಡಕ್ಕೆ ಬರ್ತಾರೆ. ಇನ್ನೊಂದು ತಂಡದಿಂದ ಮೋಕ್ಷಿತಾ ಹಾಗೂ ಐಶ್ವರ್ಯ ಅವರು ಬರ್ತಾರೆ. ಇದರಲ್ಲಿ ಗೌತಮಿ ಅವರು ಏನು ಮಾಡ್ತಾರೆ, ಈ ಕಡೆ 2ನೇ ರೌಂಡಲ್ಲಿ ಡಿಫೆಂಡ್ ಮಾಡ್ಕೊಳಕ್ಕೆ ನಿಂತ್ಕೊಂಡಿರ್ತಾರೆ. ಆ ಹುಡುಕೋದಕ್ಕೆ ಭವ್ಯಗೌಡ ಅವರು ಹೋಗ್ತಾರೆ. ಸೊ ಭವ್ಯಗೌಡ ಅವ್ರಿಗೆ ಕರೆಕ್ಟ್ ಆಗಿರೋ ಅಕ್ಷರ ಸಿಕ್ಕಿರುತ್ತೆ. ಬಟ್ ಏನು ತಪ್ಪು ಮಾಡ್ತಾರೆ ಅಂತಂದರೆ ಕಲರ್ ಮಿಸ್ ಮಾಡ್ಕೊಂಡ್ಬಿಡ್ತಾರೆ. ಆವಾಗ ಎಲ್ಲರಿಗೂ ಅದು ಐಡಿಯಾ ಬರುತ್ತೆ, ಓಕೆ ಕಲರು ಕೂಡ ಕೋಡೆಡ್ ಮಾಡ್ಕೊಂಡು ತೊಗೊಂಡು ಬರಬೇಕು ಅಂತ. ಸೊ ಅದು ಚೈತ್ರ ಕುಂದಾಪುರ ಅವ್ರು ಚೆನ್ನಾಗಿ ಗೊತ್ತಿತ್ತು, ಬೇರೆ ಯಾರಿಗೂ ಕೂಡ ಅದು ಗೊತ್ತಾಗಿಲ್ಲ. ನೋಡಿ ಉಸ್ತುವಾರಿ ಮಾಡ್ಬೇಕಾದ್ರೆ ಎಷ್ಟು ನೀಟಾಗಿ ಓದ್ಕೊಂಡವ್ರೆ ಅವ್ರು ಏನೇನು ಪಾಯಿಂಟ್ಸ್ ಬೇಕು ಅಂತ. ಸೊ ಅಲ್ಲಿ ಮಿಸ್ಟೇಕ್ ಮಾಡಿದ್ರು. ಮೊದಲನೇ ರೌಂಡಲ್ಲಿ ಅವ್ರು ಗೆಲ್ತಾರೆ, ಅವರು ರಜತ್ ತಂಡ ಗೆಲ್ತಾರೆ. ಸೊ 2ನೇ ರೌಂಡಿಗೆ ನೆಕ್ಸ್ಟ್ ಹುಡುಗರುಗಳು ಬರ್ತಾರೆ. ಹುಡುಗರು ರೌಂಡ್ ಬಂದಾಗ ಈವನ್ ತ್ರಿವಿಕ್ರಮ್ ಅವರು ಉಗ್ರ ಮಂಜು ಸಖತ್ತಾಗಿ ಆಡ್ತಾರೆ. ಉಗ್ರ ಮಂಜು ಅವ್ರು ಧನರಾಜ್ ನಾವೇನು ತಳ್ಕೊಂಡು ಹೋಗಿ ಆ ಕಡೆ ಹಂಗಾರ ಮಾಡಿ ಎತ್ತಾಕ್ಬಿಡ್ತಾರೆ. ಸೊ ಇದೇ ರೌಂಡ್ ಇದೇ ಥರ ನಡೆದು 8 ರೌಂಡ್ ನಡೆಯುತ್ತೆ. 9ನೇ ರೌಂಡಿಗೆ ಬರ್ತಾರೆ. 9 ರೌಂಡಲ್ಲಿ ಆ್ಯಕ್ಚುಲಿ ಇವರು ಸ್ವಲ್ಪ ಎಡವಟ್ ಮಾಡ್ಕೊಂಡ್ರು ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ಕ್ಲಿಯರ್ ಕನ್ಕ್ಲೂಷನ್ ಸಿಗ್ತಲ್ಲ ಗೈಸ್. ನಾನು ಆ್ಯಕ್ಚುಲಿ ತುಂಬ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀನಿ. ಒಂದು ಕಡೆ ಒಂದು ಲೈನ್ ಮೇಲೆ ಕಾಲಿಕ್ಕಿರೋ ಥರ ಕಾಣಿಸ್ತೈತೆ, ಒಂದು ಫುಟ್ಟು
ಲೈನ್ ಮೇಲೆ ಕಾಳಿಕ್ ತರ ಕಾಣಿಸ್ತಾ ಇದೆ. ಯಾರು ಲೈಕ್ ಏನೀಗ ಐಶ್ವರ್ಯ ಅವರು ಮತ್ತೆ ಐಶ್ವರ್ಯ ಅವರು. ಸೊ ಆಕ್ಚುಲಿ ಫಸ್ಟ್ ಬಂದು ಮೋಕ್ಷಿತ್ ಅವ್ರು ಕೊಟ್ಟಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಐಶ್ವರ್ಯ ಅವರು ಒಂದ್ ಲೈನ್ ಇಂದ ಎತ್ಕೊಂಡಿರೋ ತರ ಕಾಣಿಸ್ತಾ ಇದೆ. ಇನ್ನೊಂದು ವಿಡಿಯೋಸ್ ಅಲ್ಲಿ ಅವ್ರು ಕರೆಕ್ಟ್ ಆಗಿದ್ದಾರೆ, ಇವ್ರು ತಪ್ಪು ಅಂತ ಅನಿಸ್ತಿದೆ, ಭವ್ಯಗೌಡ ಅವ್ರು ತಪ್ಪಿದೆ ಅಂತ ಅನಿಸ್ತಾ ಇದೆ. ಸೊ ನನಗೆ ಇದು ಕ್ಲಿಯರ್ ಕನ್ಕ್ಲೂಷನ್ ಸಿಕ್ಕಿಲ್ಲ ಆಕ್ಚುಲಿ. ಇಲ್ಲಿ ಯಾರು ತಪ್ಪು, ಲೈಕ್ ಉಸ್ತುವಾರಿಗಳು ತಪ್ಪ ಇಲ್ಲ ಅಲ್ಲಿ ಗೇಮ್ ಆಡ್ತಾರೋ ತಪ್ಪ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಇಲ್ಲಿ ಉಸ್ತುವಾರಿಗಳು ಏನಂತಂದ್ರೆ ಲೈನಿಂದ ಆಚೆ ಕಡೆ ಬಂದಾರಂತ ಒಬ್ರು ಹೇಳ್ತಾರೆ, ಇನ್ನೊಬ್ರು ಈ ಕಡೆ ಲೈನಿಂದ ಒಳಗಡೆ ಇದ್ದಾರೆ ಅಂತ ಇನ್ನೊಬ್ರು ಹೇಳ್ತಾ ಇದ್ದಾರೆ. ಹನುಮಂತು ಮತ್ತೆ ಇಲ್ಲಿ ಚೈತ್ರ ಕುಂದಾಪುರ ಅವರು ಉಸ್ತುವಾರಿಗಳಾಗಿರ್ತಾರೆ. ಸೊ ಇಬ್ರು ಕನ್ಕ್ಲೂಷನ್ ಸಿಗದೇನೆ ಆ ಟಾಸ್ಕ್ ರದ್ದಾಗುತ್ತೆ ಅಂತ ಹೇಳ್ಬೋದು. ಸೊ ಇವರಿಬ್ಬರಲ್ಲಿ ಯಾರು ಕರೆಕ್ಟ್ ಅನ್ಸುತ್ತೆ ನಿಮಗೆ? ಲೈಕ್ ಲೈನಿಂದ ಆಚೆ ಕಡೆ ತಗೊಂಡಿದ್ದಾರೆ, ಲೈನ್ ಒಳಗಡೆ ತಗೊಂಡಿದ್ದಾರೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಸೊ ಈ ಮಧ್ಯದಲ್ಲಿ ಒಂದು ಸ್ವಲ್ಪ ಜಗಳಗಳಾಗುತ್ತೆ ಉಸ್ತುವಾರಿಗಳು. ಲೈಕ್ ಅಂದ್ರೆ ಧನರಾಜ್ ಅವರಂತೂ ತುಂಬಾ ರೊಚ್ಚಿಗೆದ್ದು ಬಿಡ್ತಾರೆ, ನಾಚಿಕೆ ಆಗಲ್ಲ ಅದು ಇದು ಅಂತೆಲ್ಲ ಹೇಳ್ತಾರೆ. ನೀನ್ ಹತ್ರ ಎಲ್ಲ ಮಾತಾಡ್ಬೇಡ, ನಾಚಿಕೆ ಆಗುತ್ತೆ ಅದು ಇದು ಅಂತ ಫುಲ್ ಅವರು ಕೂಡ ರೊಚ್ಚಿಗೆ ಹೇಳ್ತಾರೆ. ಸೊ ಈ ಮಧ್ಯದಲ್ಲಿ ರಜತ್ ಅವ್ರು ಬಂದು ಧನರಾಜ್ ಅವ್ರನ್ನ ಸ್ವಲ್ಪ ಸಮಾಧಾನ ಮಾಡ್ತಾರೆ. ರಜತ್ ಅವ್ರು ಕೂಡ ಕೋಪ ಬಂದಿರ್ತಾರೆ, ನನಗೆ ಗೊತ್ತು ಇವೆಲ್ಲ ಆಗುತ್ತೆ, ಇವೆಲ್ಲ ನ್ಯಾಯವಾಗಿ ಆಡಕ್ಕೆ ಬರಲ್ವಲ್ಲ, ಇವರಿಗೆ ನ್ಯಾಯವಾಗಿ ಗೆಲ್ಲಕ್ಕೆ ಬರಲ್ವಲ್ಲ ಅಂತ ಹೇಳ್ತಾ ಇರ್ತಾರೆ. ಅವಾಗ ತ್ರಿವಿಕ್ರಮ್ ಅವ್ರು ಕೋಪ ಮಾಡ್ಕೊಂತಾರೆ. ಸೊ ತ್ರಿವಿಕ್ರಮ್ ಅವ್ರು ಕೂಡ ಒಂದು ಡಿಸ್ಕಷನ್ ಮಾಡ್ತಾರೆ ಆಕ್ಚುಲಿ. ಅದಾದ್ಮೇಲೆ ಏನ್ ಅನ್ಸುತ್ತೆ ನಿಮಗೆ, ಬಿಟ್ಕೊಡ್ಬೋದಾ ಅಂತ ಕೇಳಿದಾಗ ಲೈಕ್ ಗೌತಮಿ ಅವರು ಲೈಕ್ ಏನಂತ ಹೇಳ್ತಾರೆ ಅಂತಂದ್ರೆ, ಇಲ್ಲ ಆಕ್ಚುಲಿ ರೈನ್ ಕ್ಲಾಸ್ ಮಾಡಿದ್ದು ಅಂತ ಹೇಳ್ತಾರೆ. ಇವನ್ ಭವ್ಯಗೌಡ ಅವರು ಅಂತ ಹೇಳ್ತಾರೆ. ಅಂದ್ರೆ ನನಗೆ ಕ್ಲಿಯರ್ ಕನ್ಕ್ಲೂಷನ್ ಇಲ್ಲ, ಬಟ್ ಅವ್ರು ಅದನ್ನ ಒಂದು ದಾಟದ ಮೇಲೆನೆ ಕೂಡ ಅವ್ರು ಇದು ಮಾಡಿದ್ದು ಅಂತ ಕೂಡ ಗೌತಮಿ ಅವರು ಲೈಕ್ ಭವ್ಯಗೌಡ ಅವ್ರು ಹೇಳ್ತಾರೆ. ಆಮೇಲೆ ಉಗ್ರ ಮಂಜು ನಾನು ನೋಡಿಲ್ಲ ಮಗ ಅಂತಾನು ಕೂಡ ಹೇಳ್ತಾರೆ. ಇವನ್ ತ್ರಿವಿಕ್ರಮ್ ಅವರು ನಾನು ಅಷ್ಟು ಅಬ್ಸರ್ವ್ ಮಾಡಿಲ್ಲ ಅಂತ ಹೇಳ್ತಾರೆ. ಸೊ ಮೇ ಬಿ ಕನ್ಕ್ಲೂಷನ್ ಬಂದು ಒಂದು ಪಾಯಿಂಟ್ಸ್ ಅಲ್ಲ, ಇವರು ಎಷ್ಟೋ ಕ್ಯಾಮ್ರಾಗಳಿದಾವಪ್ಪ, ಲೈನ್ ಕ್ರಾಸ್ ಮಾಡಿರೋದು ಒಂದು ಅಲ್ಲಿ ಇಡ್ಬೇಕು ತಾನೆ, ಇವರು ಒಂದು ಕ್ಯಾಮ್ರಾ ಝೂಮ್ ಮಾಡ್ಬೇಕು. ಬಿಗ್ ಬಾಸ್ ಅವ್ರು ನೋಡ್ರಿ ಬೇಕು ಜಗಳ ಆಡ್ಲಿ ಅಂತಾನೆ ಅನ್ಬಿಟ್ಟು ಈಗ ನೋಡಿ ಜನಗಳಿಗೂ ಕನ್ಫ್ಯೂಷನ್, ಯಾರು ತಪ್ಪು ಯಾರು ಸರಿ ಅಂತ ಗೊತ್ತಾಗ್ತಾ ಇಲ್ಲ. ಈ ಕಡೆಯಿಂದ ಝೂಮ್ ಮಾಡ್ತಾ ಇದಾರೆ, ಅದನ್ನೇ ಈ ಕಡೆ ಮಾಮೂಲಿ ಲೈನ್ ಹತ್ರ ಒಂದು ಕ್ಯಾಮ್ರಾಗಳಿರುತ್ತೆ, ಅಲ್ಲಿಂದ ಝೂಮ್ ಮಾಡಿದ್ರೆ ನೀಟಾಗಿ ಗೊತ್ತಾಗ ಯಾರು ತಪ್ಪು ಅಂತ ಗೊತ್ತಾಗೋದು. ಇವನ್ ಜಿಯೋ ಸಿನಿಮಾದಲ್ಲಿ ನಾನು ಸ್ಲೋ ಮೋಷನ್ಗೆಲ್ಲ ಇಕ್ಕೊಂಡು ನೋಡಿದೆ, ಒಂದು ಕನ್ಕ್ಲೂಷನ್ ಸಿಗ್ತಾ ಇಲ್ಲ. ಆ ಲೈನ್ ಏನಿದೆ ಆ ಪಟ್ಟಿಗೆ ಹಾಕಿರೋದು ಕೂಡ ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಇದೆಲ್ಲ ನೋಡ್ತಾ ಇರಬೇಕಾದ್ರೆ ಎಲ್ಲೋ ಒಂದ್ ಕಡೆ ಮೇ ಬಿ ಜಗಳ ಆಡ್ಲಿ ಅಂತಾನೆ ಬಿಟ್ರೋ, ಇಲ್ಲ ಅಂತಂದ್ರೆ ನಮಗೂ ಕೂಡ ಕನ್ಫ್ಯೂಷನ್ ಮಾಡಿ ಯಾರು ಸಪೋರ್ಟ್ ಮಾಡ್ತಾರೆ ಅಂತ ನೋಡ್ಬೇಕು. ಅವ್ರು ಕೂಡ ಕಾದ್ ನೋಡ್ತಾ ಇರ್ತಾರೆ ಯಾರು ಸಪೋರ್ಟ್ ಸಿಗುತ್ತೆ ಜಾಸ್ತಿ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಇದರಲ್ಲಿ ಕ್ಲಿಯರ್ ಕಟ್ ಆಗಿ ಲೈಕ್ ನಾವು ಏನಂದ್ರೆ ಚೈತ್ರ ಕುಂದಾಪುರ ಅವನೇ ಬ್ಲೇಮ್ ಮಾಡ್ಬೇಕಾಗತ್ತೆ ಬಿಕಾಸ್ ಆಫ್ ಮಾತುಗಳು. ಅಂದ್ರೆ ಅವರು ಮಾತುಗಳು ಅನ್ನೋದಕ್ಕಿಂತ ಇನ್ನೊಂದು ಹನುಮಂತು ಅವ್ರು ಆಕ್ಚುಲಿ ಹೇಳ್ತಾರೆ ಇದು ರದ್ದಾಗುತ್ತೆ ಬೇಡ ಹನುಮಂತಣ್ಣ ಅಂತಾನು ಕೂಡ ಹೇಳ್ತಾರೆ. ಹನುಮಂತ್ ಅವ್ರಿಗೆ ನಾನು ಇಲ್ಲ ರದ್ದಾಗ್ಲಿ ಬಿಡಿ, ಈ ತರ ಎಲ್ಲ ಮೋಸ ಮಾಡಿದ್ರೆ ನಾವು ಇದು ಮಾಡೋಕ್ಕಾಗಲ್ಲ, ಗೆಲ್ಲೋದಕ್ಕೆ ಓಕೆ ಎಲ್ಲಾ ಟೈಮಲ್ಲಿ ಹಿಂಗೆ ಆಗ್ತಾ ಇದೆ, ಪ್ರತಿ ವೀಕ್ ಹಿಂಗೆ ನಡ್ಕೊಂಡು ಹೋದ್ರೆ ಗೇಮ್ ಅಂತ ಹೆಂಗಾಗುತ್ತೆ, ಪ್ರತಿ ಲಾಸ್ಟ್ ವಾರ್ಗೋದು ಇದೇ ಹೋಗುತ್ತೆ ಆಮೇಲೆ ಅಂತ ಅವ್ರು ಚೆನ್ನಾಗಿ ಹೇಳ್ತಾರೆ. ಆಕ್ಚುಲಿ ಅವರು ಒಂದು ನ್ಯಾಯವಾಗಿ ಪರವಾಗಿ ಮಾತಾಡ್ತಾರೆ. ಯಾಕಂದ್ರೆ ಇದೇ ರೀತಿ ಹೋದ್ರೆ ಲಾಸ್ಟ್ ವೀಕ್ವರೆಗೂ ಇದೇ ರೀತಿ ಗೇಮ್ ಮಾಡ್ಕೊಂಡೇ ಬರ್ತಾರೆ ಉಸ್ತುವಾರಿಗಳು. ಸೊ ಅದು ಮಾಡೋದು ಬೇಡ, ಉಸ್ತುವಾರಿಗಳನ್ನ ದೇವ್ರ ರೀತಿ ನೋಡ್ತಾರೆ, ಅದನ್ನ ಬಿಟ್ಬಿಟ್ಟು ಇವ್ರು ಈ ತರ ಎಲ್ಲ ಮಾಡ್ತಾರಲ್ಲ ಅದು ಇದು ಅಂತೆಲ್ಲ. ಇದೇ ಜಾಗದಲ್ಲಿ ಬೇರೆ ಯಾರೋ ಗಂಡಸಿದ್ರೆ ಕಥೆನೇ ಬೇರೆ ಆಗ್ತಿತ್ತು ಅಂತ ಹೇಳ್ತಾರೆ ಇಲ್ಲಿ. ಸೊ ಹನುಮಂತ್ ಅವ್ರು ಫಸ್ಟ್ ಟೈಮ್ ರಚಿಕೆದ್ರು ಅಂತಾನೆ ಹೇಳ್ಬೋದು. ಅಂಡ್ ಇದಾದ್ಮೇಲೆ ನೆಕ್ಸ್ಟ್ ಬಿಗ್ ಬಾಸ್ ಅವರು ಲೈಕ್ ಟಾಸ್ಕ್ ನ ರದ್ದು ಮಾಡ್ತಾರೆ ಅಂತ ಹೇಳ್ಬೋದು. ರದ್ದು ಮಾಡಿದಕ್ಕೆ ಪರಿಣಾಮವಾಗಿ ನೀವು ತಂಡದಿಂದ ಒಬ್ಬೊಬ್ಬರನ್ನ ನಾಮಿನೇಟ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಇಲ್ಲಿ ಆಕ್ಚುಲಿ ರಜತ್ ಟೀಮ್ ಕಡೆಯಿಂದ ಹನುಮಂತನ ನಾಮಿನೇಟ್ ಮಾಡ್ತಾರೆ. ಆ್ಯಂಡ್ ಈ ಕಡೆ ತ್ರಿವಿಕ್ರಮ್ ಅವ್ರ ತಂಡದಿಂದ ಅವ್ರಿಗೆ ಸೆಲ್ಫ್ ನಾಮಿನೇಟ್ ಮಾಡ್ಕೊತಾರೆ. ಸೊ ಬಿಗ್ ಬಾಸ್ ಅವರು ಸೆಲ್ಫ್ ನಾಮಿನೇಟ್ ಮಾಡಂಗಿಲ್ಲ ಅಂತ ಕೂಡ ಅನೌನ್ಸ್ಮೆಂಟ್ ಮಾಡ್ತಾರೆ. ಅದಾದ್ಮೇಲೆ ಟೀಮ್ ಡಿಸ್ಕಷನ್ ಆದ್ಮೇಲೆ ಲೈಕ್ ಟೀಮ್ ಅವರೆಲ್ಲ ಸೇರ್ಕೊಂಡು ಮಾಡ್ಕೊತಾರೆ. ಡಿಸ್ಕಷನ್ ಮಾಡಬೇಕಾದ್ರೆ ಅಲ್ಲಿ ಕ್ಲಿಯರ್ ಕಟ್ ಆಗಿ ಒಂದು ಗೊತ್ತಾಗಿದೆ ಏನಪ್ಪಾ ಅಂತಂದ್ರೆ, ಅವರವರ ಒಂದೊಂದು ಮಾತುಗಳು ಹೇಳ್ತಾರೆ. ಫಸ್ಟ್ ಗೌತಮಿ ಅವರು ನಾನೇ ಆಗ್ತೀನಿ ಅಂತ ಹೇಳ್ತಾರೆ. ಸೊ ಅದು ಆಮೇಲೆ ಏನ್ ಮಾಡ್ತಾರೆ, ಉಗ್ರ ಮಂಜು ಅವರು ಯೋಚನೆ ಮಾಡ್ತಾ ಇರ್ತಾರೆ. ಆಮೇಲೆ ನೆಕ್ಸ್ಟ್ ಚೈತ್ರ ಕುಂದಾಪುರ ನೀವೇನ್ ತಗೊಂತೀರೋ ಅದಕ್ಕೆ ನಾನು ಡಿಸಿಷನ್ ರೆಡಿ ಅಂತ ಹೇಳ್ತಾರೆ. ಭವ್ಯಗೌಡ ಅವ್ರು ಏನ್ ಮಾಡ್ತಾರೆ, ಚೈತ್ರನ್ ಮಾಡ್ಬೇಕು ಅಂತ ಹೇಳ್ತಾರೆ. ಸೊ ಅಂದ್ರೆ ಕ್ಲಿಯರ್ ಕಟ್ ಆಗಿ ಒಮ್ಮತ ಅಂತ ಅವಶ್ಯಕತೆ ಇಲ್ಲ. ಬಟ್ ಆಮೇಲೆ ಏನ್ ಮಾಡ್ತಾರೆ, ನಿಮ್ ಮೇಲೆ ಬಿಟ್ಬಿಟ್ಟಿದೀವಿ, ನೀವು ಏನಾರ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ತ್ರಿವಿಕ್ರಮ್ ಮೇಲೆ ಡಿಪ್ಪಿದ್ವಿ, ನೀವು ಯಾರು ತಗೊಂಡು ನಾವು ರೆಡಿ ಇರ್ತೀವಿ ಅಂತ ಹೇಳಿರ್ತಾರೆ. ಸೊ ಇಲ್ಲಿ ಯೋಚನೆ ಮಾಡ್ಬಿಟ್ಟು ತ್ರಿವಿಕ್ರಮ್ ಅವ್ರೇನೋ ಹೀರೋ ಆಗಕ್ಕೆ ಹೊರಟ್ರು ಅಂತ ಅನ್ಸುತ್ತೆ. ಅವಶ್ಯಕತೆ ಇರಲಿಲ್ಲ ನಾಮಿನೇಷನ್, ಯಾಕಂತಂದ್ರೆ ಇದು ಕ್ಯಾಪ್ಟನ್ಸಿ ಊಟಕ್ಕೆ ಏನಾದ್ರೂ ಆಚೆ ಇಡ್ಬೋದಾ, ಹೋಗ್ಬೋದೇನೋ ಅಂತ ಅನ್ಸುತ್ತೆ. ನನ್ನ ಪ್ರಕಾರ ಇದೇ ಈಗ ಅವ್ರಿಗೆ ಮುಳುವಾಗುತ್ತೆ. ಏನಂತಂದ್ರೆ ಲೈಕ್ ಈ ತರ ನಾಮಿನೇಟ್ ಆಗಿದ್ದಾರೆ ಅಂತಂದ್ರೆ ಪಕ್ಕ ಅವ್ರನ್ನ ಮನೆಯಿಂದ ಆಚೆ ಕಳಿಸೋ ಡೌಟೇನೆ. ಬಟ್ ಬಾಟಮ್ ಟೂಪ್ ತಂದು ನಿಲ್ಲಿಸ್ತಾರೆ, ಮನೆ ಹೆಂಗೆ ಭವ್ಯಾರ್ ಮಾಡಿದ್ರಲ್ಲ. ಸೊ ಹಂಗೆ ಲಾಸ್ಟ್ ಕೊನೆ ಬಾಗ್ಲ ತನಕ ಕಳಿಸ್ಬಿಟ್ಟು ಮತ್ತೆ ವಾಪಸ್ ಕರ್ಸ್ಬೋದು. ಇನ್ನೊಂದು ಏನಂತಂದ್ರೆ ಆಕ್ಚುಲಿ ಬಾಟಮ್ ಟೂಗೆ ಏನು ಭವ್ಯಗೌಡ ಅವರು ಇದ್ರು ಆಕ್ಚುಲಿ ಅದು ರ್ಯಾಂಡಮ್ ಆಗಿ ಸೇವ್ ಮಾಡಿರೋದಷ್ಟೇ. ಸೊ ಭವ್ಯಗೌಡ ಅವ್ರು ಬಾಟಮ್ ಟೂ ಅಲ್ಲಿ ಇರ್ಲಿಲ್ಲ. ಇದನ್ನ ಕಿಚ್ಚ ಸುದೀಪ್ ಸರ್ ಒಂದು ರೀಸೆಂಟ್ ಇಂಟರ್ವ್ಯೂ ಅಲ್ಲಿ ಮ್ಯಾಕ್ಸ್ ಮೂವಿ ಪ್ರಮೋಷನ್ಸ್ ಟೈಮಲ್ಲಿ ಹೇಳ್ಕೊಂಡಿದ್ದಾರೆ. ಸೊ ಏನು ಅವ್ರು ಬಾಟಮ್ ಟೂ ಅಂತಂದ್ರೆ ಅದು ಸುಮ್ಮನೆ ರ್ಯಾಂಡಮ್ ಆಗಿ ಮಾಡ್ತಾರೆ ಅಷ್ಟೇ. ಮುಂಚೆ ಏನಾದರೂ ರ್ಯಾಂಡಮ್ ಆಗಿ ಮಾಡಲೇಬೇಕು ಅಂತ ಅದನ್ನು ಫಸ್ಟೇ ಹೇಳ್ತಾರಂತೆ, ಯಾರ್ಯಾರು ವೋಟಿಂಗ್ ಪ್ರಕಾರ ಸೇವ್ ಆಗಿದ್ದಾರೆ ಅಂತ. ಇದು ವೋಟಿಂಗ್ ಪ್ರಕಾರ ಅವ್ರು ಮಾಡ್ತಾರಲ್ಲ, ರ್ಯಾಂಡಮ್ ಆಗಿ ಮಾಡ್ತಾರದು. ಸೊ ಅದು ಕ್ಲಿಯರ್ ಕಟ್ ಆಗಿ ಇಂಟರ್ವ್ಯೂ ಹೇಳಿದ್ರಿಂದ ನಾನು ನಿಮ್ಗೆ ಹೇಳ್ತಾ ಇರೋದಷ್ಟೇ, ಒಂದು ಇನ್ಫಾರ್ಮೇಷನ್ ಇರಲಿ ಅಂತ. ಅಂಡ್ ಇದಾದ್ಮೇಲೆ ನೆಕ್ಸ್ಟ್ ಭವ್ಯಗೌಡ ಅವ್ರು ಫುಲ್ ಬೇಜಾರಾಗ್ತಾರೆ, ಸೆಲ್ಫ್ ನಾಮಿನೇಟ್ ಆದ್ರಲ್ಲ, ಏನಕ್ಕೆ ನಿಮ್ ಬುದ್ಧಿ ಇಲ್ವಾ, ಸ್ಟುಪಿಡಿಟಿ ಎದ್ದು ಕಾಣಿಸ್ತದೆ ನಿಮ್ದು ಅಂತ ಹೇಳ್ತಾರೆ ಇಲ್ಲಿ. ಸೊ ನನ್ನ ಆಮೇಲೆ ಹತ್ಕೊಂಡು ಕೂಡ ಕೂತ್ಕೊಂತಾರೆ, ಅಪ್ಪ ಅಮ್ಮ ನೋಡಬೇಕು ಅಂತ ಹತ್ಕೊಂಡು ಕೂತ್ಕೊಂತಾರೆ ಪಾಪ ಚಿಕ್ಕ ಹುಡುಗಿ. ಸೊ ಇದೆಲ್ಲ ಆಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಬರೋದೇ 3ನೇ ಟಾಸ್ಕ್ ಗೈಸ್. ಸೊ 3ನೇ ಟಾಸ್ಕ್ ಮಾತ್ರ ಭಯಂಕರವಾಗಿರುತ್ತೆ ಅಂತ ಹೇಳ್ಬೋದು. ಇದೊಂಥರ ಹೆಂಗೆ ಅಂತಂದ್ರೆ ಈ ಕೋಲ್ ಹಿಡ್ಕೊಂಡು ಬ್ಯಾಲೆನ್ಸ್ ಮಾಡುವಂತ ಟಾಸ್ಕ್ ಇದು. ಸೊ ಮೇಲ್ಗಡೆ ಸ್ವಲ್ಪ ತಟ್ಟೆ ಆಕಾರದಲ್ಲಿ ಸ್ವಲ್ಪ ಇಷ್ಟಗಳಿಗೆ ಗ್ಯಾಪ್ ಇರುತ್ತೆ, ಅಂದ್ರೆ ಹಿಡ್ಕೊಳಕ್ ಬ್ಯಾಲೆನ್ಸ್ ಮಾಡೋದಕ್ಕೆ ಒಂದು ಇದು ಕೊಟ್ಟಿರ್ತಾರೆ. ಸೊ ಕೋಲ್ನ ಹಿಡ್ಕೊಂಡು ಒನ್ ಟು ಒನ್ ಪಾಸ್ ಮಾಡಬೇಕಾಗುತ್ತೆ ಇಲ್ಲಿ. ಸೊ ಇದು ಅಂತ ಆಕ್ಚುಲಿ ಸ್ವಲ್ಪ ಡಿಫಿಕಲ್ಟ್ ಇದೆ ಅಂತಾನೆ ಹೇಳ್ಬೋದು. ಫಸ್ಟ್ ಸ್ಟಾರ್ಟಿಂಗ್ ಉಗ್ರಂ ಮಂಜು ಅವರು ಮತ್ತೆ ಈ ಕಡೆಯಿಂದ ಹನುಮಂತ್ ಅವರು ಬರ್ತಾರೆ ಇಲ್ಲಿ. ಸೊ ಉಗ್ರಂ ಮಂಜು ಅವರು ಸ್ವಲ್ಪ ತಲೆ ಉಪಯೋಗಿಸ್ಬಿಟ್ಟು ಚೈತ್ರ ಕುಂದಾಪುರ ಅವರು ಕೊಡ್ತಾರೆ. ಇಲ್ಲಿ ಚೈತ್ರ ಕುಂದಾಪುರ
ಕುಂದಾಪುರ್ ಅವರು ಬಿದ್ದರು ಅಂತಲೇ ಹೇಳ್ಬೋದು. ಎಷ್ಟು ಟ್ರೈ ಮಾಡಿದ್ರು ಅವ್ರ ಕೈಲಿ ಬಾಲ್ ಇಸ್ಕೊಳಕ್ಕಾಗ್ತಲ್ಲ, ಹೆಂಗೂ ಹಿಂಗೂ ಮಾಡಿ ಹಾಫ್ ಅನ್ ಅವರ್ ಆದಮೇಲೆ ಬಾಲ್ ಇಸ್ಕೊಂತಾರೆ. ಇವ್ರು ಅಷ್ಟೊತ್ತಲ್ಲಿ 2 ಪಾಯಿಂಟ್ ಹಾಕ್ಬಿಟ್ಟಿರ್ತಾರೆ. ಸ್ಟಾರ್ಟಿಂಗ್ 2 ರೌಂಡ್ ಆ್ಯಕ್ಚುಲಿ ನನಗೆಲ್ಲ ಗೌತಮಿ ಅವರು ಸ್ವಲ್ಪ ಎಡವಟ್ ಮಾಡ್ಕೊಂಡು ಅಂತ ಅನ್ಸುತ್ತೆ. ಯಾಕಂದರೆ ಗೌತಮಿ ಅವರು ಕೂಡ ಒಂದು ಸ್ವಲ್ಪ ಸಪೋರ್ಟ್ ಕೊಡ್ಬೋದಾಗಿತ್ತೇನೋ. ಆದರೆ ಅವ್ರು ಏನು ಮಾಡ್ತಾ ಇದ್ದಾರೆ, ಅವ್ರಿಗೆ ಗೊತ್ತಾಯಿತು ಅವ್ರಿಗೂ ಕೂಡ ಕಷ್ಟ ಇದೆ ಅಂತ ಅನ್ನೋದು ಗೊತ್ತಾಯಿತು. ಆ ಬಾಲ್ ಇಸ್ಕೊಳ್ಬೇಕಾದ್ರೆ ಎರಡೆರಡು ಕಡೆ ಆ ಕಡೆ ಈ ಕಡೆ ನೋಡ್ತಾ ಇದ್ದಾರೆ ಅವ್ರು ಬಾಲ್ ಕೊಡಬೇಕಾದ್ರೆ. ಸೊ ನೀವು ಸ್ಟಾರ್ಟಿಂಗ್ ನೀಟಾಗಿ ವೀಡಿಯೋಸ್ನ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಅದಾದ್ಮೇಲೆ ಏನಿತ್ತು ಗೊತ್ತಾ, 20% ಗೌತಮಿ ಅವ್ರು ತಪ್ಪಿತ್ತು ಅಂದರೆ 80% ಚೈತ್ರ ಕುಂದಾಪುರ ಅವ್ರದ್ದು. ಅವರು ಏನು ಮಾಡ್ತಾ ಇದ್ದಾರೆ, ಅವ್ರಿಗೆ ಆಗ್ತಾನೆ ಇಲ್ಲ ಗುರು. ಈಗ ಟಾಸ್ಕ್ಗೆ ಚಾನ್ಸ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಚಾನ್ಸ್ ಕೊಟ್ಟಾಗ ಅಟ್ಲೀಸ್ಟ್ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡಬೇಕಾಗುತ್ತೆ ಇವರು. ಆ್ಯಂಡ್ ಈ ಟಾಸ್ಕಲ್ಲಿ ಇನ್ನೊಂದು ಲೈಕ್ ಅಬ್ಸರ್ವ್ ಮಾಡಬೇಕು ಅಂತಂದರೆ, ಈಗ ಬಿಗ್ ಬಾಸ್ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ, ಈ ಟಾಸ್ಕ್ ನೀವೇನೋ ಗೆತ್ತು ಅಂತಂದರೆ ಸೊ ನಾಮಿನೇಷನಿಂದ ಒಬ್ಬೊಬ್ಬರನ್ನ ಪಾರು ಮಾಡ್ಬೋದು ಅಂತ ಕೂಡ ಹೇಳ್ತಾರೆ. ಇಲ್ಲಿ ಆ್ಯಕ್ಚುಲಿ ಚೈತ್ರ ಕುಂದಾಪುರ ಅವ್ರದ್ದು ನಾವು ಒಂದು ಸೈಡ್ ಯೋಚನೆ ಮಾಡಿದ್ರೆ, ಹೆಂಗೂ ತ್ರಿವಿಕ್ರಮ್ ಅವ್ರು ನಾಮಿನೇಟ್ ಆಗಿದ್ದಾರೆ, ಅವರು ನಾಮಿನೇಟ್ ಮಾಡಿ ಆಚೆ ಕಡೆ ಒಬ್ಬಳು ಗೆದ್ದರೆ ತಾನೇ ಅವ್ರ ನಾಮಿನೇಟನ್ ಸೇವ್ ಮಾಡೇ ಮಾಡ್ತಾರೆ. ಸೊ ಹೆಂಗಾದ್ರೂ ಮಾಡಿ ಸೋಲ್ಸ್ಬಿಟ್ರೆ ಮತ್ತೆ ಅವ್ರನ್ನ ನಾಮಿನೇಷನಿಂದ ಪಾರು ಮಾಡೋದು ಯಾರು ಇರಲ್ವಲ್ಲ ಅಂದ್ಬಿಟ್ಟು ಅಂದ್ಕೊಂಡಿದ್ದೀವಿ. ಟ್ವಿಸ್ಟ್ ಕೊಡ್ತಾರೆ ಅನ್ಸುತ್ತೆ ಬಿಗ್ ಬಾಸ್ ಅವರು. ಮೇ ಬಿ ನಾಮಿನೇಷನ್ ಇಂದ ಸೇಫ್ ಮಾಡೋದಲ್ದೇನೆ ಆ ತಂಡಕ್ಕೇನೆ ಯಾರೋ ಒಬ್ರು ನಾಮಿನೇಟ್ ಮಾಡಲೇಬೇಕು ಅಂತ ಬರುತ್ತೆ. ಸೊ ಅವಾಗ ಚೈತ್ರ ಕುಂದಾಪುರನ ನಾಮಿನೇಟ್ ಮಾಡಲೇಬೇಕು. ಯಾಕಂದ್ರೆ ಒಂದು ಗೇಮ್ ಅಂತ ನೋಡ್ಬೇಕಾಗುತ್ತೆ. ಗೇಮಲ್ಲಿ ಅಷ್ಟು ಬಂದು ಆಮೇಲೆ ಇನ್ನೊಂದೇನು ಗೊತ್ತಾ, ಅಲ್ಲಿ ಬಂದು ನನಗೆ ಆಗ್ತಾ ಇಲ್ಲ, ನಂಗೆ ಕ್ಷಮಿಸ್ಕೊಳ್ಳೋಲ್ಲ, ಈ ಗೇಮ್ ಸೋತಾರೆ ಅಂತ ಅಲ್ಲಿ ಡ್ರಾಮಾ ಮಾಡ್ತಾ ಇರ್ತಾರೆ. ಯಾರು ಗೇಮ್ ಕೊಟ್ಟಿಲ್ಲ ಅಂತ ಲೈಕ್ ಕೊರಗ್ತಾರೆ. ಕೊಟ್ಟ ಮೇಲೆ ಈ ತರ ಮಾಡ್ತಾರೆ. ಆಕ್ಚುಲಿ ಹೌದು, ಇಟ್ಕೊಳಕ್ ಕಷ್ಟ ಇದೆ. ಮತ್ತೆ ಇನ್ನೇನು ಮತ್ತೆ ಅದಷ್ಟು ಬೇರೆಯವರೆಲ್ಲ ಮಾಡಿದಾರಲ್ಲ. ಆಕ್ಚುಲಿ ಎಲ್ಲಾರ್ಗು ಕಷ್ಟ. ಈಗ ಮೋಕ್ಷಿತ್ ಅವರು ಎಷ್ಟು ಚೆನ್ನಾಗಿ ಗೇಮ್ ಮಾಡಿದ್ರು. ಐಶ್ವರ್ಯ ಅವ್ರು ನೋಡಿ ಆಗಕ್ಕಾಗಲ್ಲ ಅಂತ ಅನ್ಕೊಂಡು ಐಶ್ವರ್ಯ ಅವ್ರು ಕೂಡ ಕಂಪ್ಲೀಟ್ ಮಾಡ್ತಾರೆ. ಇದೆಲ್ಲ ಒಂದು ಟೆಕ್ನಿಕ್ ಇಂದ ಯೂಸ್ ಮಾಡ್ಬಿಟ್ಟು ಆ ಗೇಮ್ ಕಡೆ ಕಾನ್ಸಂಟ್ರೇಷನ್ ಮಾಡ್ಬೇಕಾಗುತ್ತೆ. ಇವ್ರಿಗೆ ಗೇಮ್ ಕಡೆ ಅವ್ರಿಗೆ ಅಷ್ಟು ಕಾನ್ಸಂಟ್ರೇಷನ್ ಇಲ್ಲ. ಮೂಲಾಗಿ ಅವ್ರಿಗೆ ಅದೇ ಜಾಗದಲ್ಲಿ ಬೇಕಾದ್ರೆ ವಾದ ಮಾಡೋ, ಜಗಳ ಆಡೋ, ಫೌಲ್ ಹುಡ್ಕೋ, ಇದನ್ನ ಹುಡ್ಕೋ ಅಂತಂದ್ರೆ ಚೆನ್ನಾಗಿ ಮಾಡ್ತಾರೆ ಚೈತ್ರ ಕುಂದಾಪುರ ಅವರು. ಹೌದು. ಸೊ ಒಟ್ನಲ್ಲಿ ಗೈಸ್ ಇದೆಲ್ಲ ಆಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಬಂದು ಲೈಕ್ ಅಲ್ಲಿಗೆ ಸೋಲ್ತಾರೆ. 4 ಬಾಲ್ನ ಅವ್ರು ಆಲ್ರೆಡಿ ಹಾಕಿರ್ತಾರೆ. ಸೊ ರಜತ್ ತಂಡ ಗೆಲ್ತಾರೆ, ತ್ರಿವಿಕ್ರಮ್ ತಂಡ ಸೋಲ್ತಾರೆ. ಇವಾಗ ಅಲ್ಲಿ ಫುಲ್ ಡ್ರಾಮಾಗಳು ಮಾಮೂಲಿ ಸ್ಟಾರ್ಟ್ ಆಗ್ತಿರುತ್ತೆ. ಸೊ ಎಪಿಸೋಡ್ ಬಂದು ಆಕ್ಚುಲಿ ಅಲ್ಲಿಗೆ ಎಂಡ್ ಆಗುತ್ತೆ. ಸೊ ನಾಮಿನೇಷನ್ ಯಾರನ್ನ ಪಾರ್ ಮಾಡ್ತಾರೆ ಅಂತ ಇನ್ನೂ ಗೊತ್ತಿಲ್ಲ. ನೆಕ್ಸ್ಟ್ ಎಪಿಸೋಡ್ ತನಕ ಕಾದ್ ನೋಡ್ಬೇಕಾಗುತ್ತೆ. ಸೊ ಗೈಸ್ ನಿಮ್ಗೆ ಅನಿಸುತ್ತೆ ಚೈತ್ರ ಕುಂದಾಪುರ ಅವ್ರು ತಪ್ಪಿತ್ತಾ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇದಾಗಿತ್ತು ನೆನ್ನೆ ಎಪಿಸೋಡ್ನ ರಿವ್ಯೂ. ಆ್ಯಂಡ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡು, ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡೋಣ ಮರಿಬೇಡಿ. ಸೊ ಸಿಗೋಣ ಮುಂದಿನ ನೋಡೋದಿದೆ. ಅಲ್ಲಿ ತನಕ ಬಾಯ್.